ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬ ಅಂದ್ಕೊಂಡಂಗಾಗಿದ್ರೆ ಸಾಕಷ್ಟು ವಿಶೇಷತೆಗಳ ಜೊತೆಗೆ ಸಂಭ್ರಮಿಸಬೇಕಾಗಿತ್ತು. ಬಟ್ ಆದ್ರೆ ಅವರ ಅಭಿಮಾನಿಗಳು ಅವರ ನೆನಪಿನ ಜೊತೆ ಸೆಪ್ಟೆಂಬರ್ 18ರ ದಿನವನ್ನ ಆಚರಿಸುವಂತಹ ಸಂದರ್ಭ ಬಂದಿದೆ. ಎಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಕೆ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಅದೇ ಅಂದ್ಕೊಂಡಂಗಾಗಿದ್ರೆ ಒಂದು ದೊಡ್ಡ ಸಂಭ್ರಮದಲ್ಲಿರ್ಬೇಕಾಗಿತ್ತು. ಬಟ್ ಒಂದಿಷ್ಟು ಸಂಕಟದ ನಡುವೆ ಕೂಡ ಬರ್ತ್ಡೇ ಬಂದಿದೆ. ಹೇಗೆ ಅವರ ನೆನಪಿಗೆ ಜಾರ್ತೀರಿ ನೀವು ಅನ್ನೋಂಥದ್ದು ವಿಷ್ಣು ಸರ್ ನೆನಪು? ಇದು ಮೊದಲನೇದಾಗಿ ಸೆಪ್ಟೆಂಬರ್ 18 ಅಭಿಮಾನಿಗಳ ಹಬ್ಬ. ವಿಷ್ಣುವರ್ಧನ್ ಹುಟ್ಟಿದ್ರು, ಆ ವಿಷ್ಣುವರ್ಧನ್ ಯಾವತ್ತು ಹುಟ್ಟುಹಬ್ಬ ಅಂತೇಳಿ. ಇದು ಅಭಿಮಾನಿಗಳ ದಿನ, ಅಭಿಮಾನಿಗಳಿಗೋಸ್ಕರ ಇದ್ದಿದ್ದ ದಿನ ಅಂತ ಹೇಳೋದು. ಅವು ಬರ್ತ್ಡೇ ಇವತ್ತು ಏನಾದ್ರು ನಮ್ಮ ಸರ್ಕಾರ, ನಮ್ಮ ಘನ ಸರ್ಕಾರ ಅದೊಂದು 15 ಕುಂಟೆ ಕೊಟ್ಟಿದ್ರೆ ನಾವು ಅಲ್ಲಿ ಇವತ್ತು ಒಂದು ಅಡಿಗಲ್ಲಿಟ್ಟು ಪೂಜೆ ಮಾಡಿ ಮುಂದಿನ ಡಿಸೆಂಬರ್ ಒಳಗೆ ಒಂದು ಸ್ವರೂಪ ತಗೊಳ್ತಾಯಿತ್ತು. ಕಾನೂನು ಪ್ರಕಾರ ಅದನ್ನು ನಾವೆಲ್ಲ ಕೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿದರೆ ಅದು ಯಾವಾಗ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಕಾನೂನು ಪ್ರಕಾರ ಅವ್ರಿಗೆ ಪ್ರಾಪರ್ಟಿ ಇದು ಮಾಡಿಕೊಂಡು ಮಾಡಬೇಕು. ಮೊನ್ನೆನೂ ಸಹ ನಾನು ಬಾಲಕೃಷ್ಣ ಕಾರ್ತಿಕ್ ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಅವನು ಇವಾಗ ಹಠ ಮಾಡೋದ್ರಲ್ಲಿ ಸರ್ಕಾರಕ್ಕೆ ಹೋಗಿದ್ರು, ದಯವಿಟ್ಟು ಪೂಜೆ ಮಾಡ್ಕೊಂಡು ಗೇಟ್ ಏನಾರು ತೆಗೆದಿದ್ರೆ ಪೂಜೆ ಮಾಡೋವಂಥ ಒಂದು ಸ್ಥಿತಿ ಇತ್ತು. ನಮಗೆಲ್ಲೋ ಒಂದು ಸತಿ ನೋವಾಗುತ್ತೆ, ಈ ಥರ ಒಂದು ಆಗೋಯ್ತಲ್ಲ ಅಂತ ತುಂಬ ಕೊರಗ್ತಾ ಇರ್ತೀವಿ. ನಾಳೆ ನಾವು ಆ್ಯಕ್ಚುಲಿ ಹಬ್ಬದ ಥರ ಸಂಭ್ರಮಿಸಬೇಕಾಗಿದ್ದು ನಮಗೆ ಮೋಡ ಕವಿದ ವಾತಾವರಣ ಅಂತ ನನಗೇ ಆಗಿದೆ, ನನಗೆಲ್ಲ ಇಡೀ ಅಭಿಮಾನಿಗಳು ಆಗಿದೆ. ಅದಕ್ಕೆ ನಮಗೆ ತುಂಬ ನೋವು ದುಃಖ ಎರಡೂ ಇದೆ ಈ ವಿಷಯದಲ್ಲಿ. ಸರ್ಕಾರ ಕೂಡಲೇ ಮಾಡಿಕೊಡ್ಬೇಕು ಅಂತಲೂ ಮನವಿ ಸಹ ಮಾಡ್ತಾಯಿದ್ದೀನಿ. ಅದು ಯಾಕೆ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಬೆಳೆದ. ಕರ್ನಾಟಕ ರತ್ನ ಕೊಟ್ಟರು, ರತ್ನದಂಥ ಜಾಗ ಕೊಟ್ಟಿದ್ರೆ ಆಗಿರೋದು. ರತ್ನಕ್ಕಿಂತ ನಮಗೆ ಜಾಗ ಮುಖ್ಯ ನಾನು ಹೇಳಿದೆ. ನೋಡೋಣ ಯಾವ ಮಾಡಿಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೆಲ್ಲ ಹೇಳಿದ್ವಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರ್ ಹತ್ರ ಮಾತಾಡಿದ್ವಿ, ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ನೋಡೋಣ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಈಗ ಪ್ರತಿ ಬಾರಿ ಕೂಡ ಏನೇ ಒತ್ತಡ ಇದ್ರು ಅಲ್ಲಿ ಅಪ್ಪಟ ಅಭಿಮಾನಿಗಳು ಅಭಿಮಾನಿ ಸ್ಟುಡಿಯೋಗೆ ಹೋಗಿ ಸಂಭ್ರಮಿಸೋಕೆ ಒಂದು ಜಾಗ ಇತ್ತು. ಅವರು ಇಲ್ಲದ ಇಷ್ಟು ವರ್ಷಗಳ ನಂತರ ಇವತ್ತು ಒಂದು ಹಂತ ದಿನ ಬಂದಿದೆ, ಅಲ್ಲೂ ಹೋಗ್ಲಿಕ್ಕಾಗಲ್ಲ, ಅಂದ್ರೆ ಅದನ್ನ ಆ ನೆನಪಿಗೆ ಜಾರಕ್ಕಾಗಲ್ಲ ಅನ್ನೋಂಥದ್ದು. ಸೊ ಅದನ್ನ ನೀವು ಇವತ್ತಿನ ದಿನಗಳನ್ನ ಬಿಟ್ಟು ಅವತ್ತು ವಿಷ್ಣುವರ್ಧನ್ ಸರ್ ಜೊತೆಗೆ ಇದ್ದಂಥ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ಹೇಗೆ ಅಂತ? ಇವತ್ತು ನಮಗೆ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ ದಾರಿ ಕಾಣ್ತಾ ಇಲ್ಲ ನಮಗೆ. ಅಭಿಮಾನಿ ಸ್ಟುಡಿಯೋದಲ್ಲಿ ನಾಳೆ ಸಾವಿರಾರು ಅಭಿಮಾನಿಗಳು ಬಂದು ಪೂಜೆ ಮಾಡಿ ಎಂಜಾಯ್ ಮಾಡಿಕೊಂಡು ಊಟ ವ್ಯವಸ್ಥೆ ಮಾಡಿದ್ರು, ಅದ್ಭುತವಾದ ಆರ್ಕೆಸ್ಟ್ರಾ ಎಲ್ಲ ಮಾಡಿದ್ರು. ಅದೆಲ್ಲೋ ಇವತ್ತು ಕಾಣ್ತಾ ಇಲ್ಲ. ಇಷ್ಟು ಸಾರಿ ಇದ್ದಾಗ 17ನೇ ತಾರೀಕು ಇವತ್ತು ರಾತ್ರಿನೇ ಜನ ಫುಲ್ಲು ಸೇರ್ಕೊಂಬಿಡೋರು. ಜನ ಸೇರಿಕೊಂಡು ಮೊದಲೇ ಪೊಲೀಸರು ಪಾಪ ಬಂದು ಬ್ಯಾರಿಕೇಡ್ ಹಾಕಿ ಯಾವ ರೀತಿ ತೊಂದರೆ ಆಡ್ದಂಗೆ ಸಾರ್ವಜನಿಕ ತೊಂದರೆ ಆಗಿದೆ ಬ್ಯಾರಿಕೇಡ್ ಹಾಕಿ ಬೆಳಿಗ್ಗೆ 3:30-4 ಗಂಟೆಗೆ ಬಂದ್ಬಿಡೋರು. ಬ್ಯಾನರ್ಗಳಂತೂ ಆಲ್ರೆಡಿ ಹಬ್ಬದ ವಾತಾವರಣ ಫುಲ್ ಮನೆ ಸುತ್ತ ಎಲ್ಲ ಕಟ್ಟಿಬಿಟ್ಟಿರೋರು. ನಾಟ್ ಓನ್ಲಿ ಮನೆ ಹತ್ರ ಎಲ್ಲ ಕಡೆನೂ ಅವ್ರ ಹಬ್ಬದ ವಾತಾವರಣ ಮಾಡ್ತಾರೆ ಅಭಿಮಾನಿಗಳು. ಅದೆಲ್ಲ ಇವತ್ತು ನಮಗೆ ಇಲ್ಲಿ ಮನೆ ಹತ್ರ ಅದು ಮಿಸ್ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅವರಿದ್ದಂಥ ಕಾಲದಲ್ಲಿ ಬೆಳಿಗ್ಗೆ ಸ್ನಾನದ ಪೂಜೆ ಮಾಡಿ 8:30-9 ಗಂಟೆ ಮ್ಯಾಕ್ಸಿಮಮ್ ಕೊಟ್ಟು ನಿಂತ್ಕೊಂಡ್ರೆ ಸಂಜೆ 4:45 ಗಂಟೆ ಇನ್ನೂ ಕ್ರೌಡಿ ಒಂದು ಅರ್ಧ ಗಂಟೆ ಜಾಸ್ತಿ. ಯಾಕೆಂದರೆ ರಿಪೀಟ್ ತುಂಬ ಬಂದ್ಬಿಡೋರು, ಬೇಡ ಅಂತ ಹೇಳ್ತಾರೆ. ಒಂದು 6 ಗಂಟೆ ಮ್ಯಾಕ್ಸಿಮಮ್ 6 ಗಂಟೆ ಮಾಡಿಬಿಟ್ಟು ಅಲ್ಲೇ ಊಟದ ವ್ಯವಸ್ಥೆ ಇರೋದು, ತುಂಬ ಏನೇನು ಮಾಡೋದು ಚೆನ್ನಾಗಿರೋದು ಎಲ್ಲ ಬಂದು ಸೆಂಟ್ರಲ್ಲಿ ಒಂದು 10 ನಿಮಿಷ ಬ್ರೇಕ್ ತೊಗೊಂಡ್ರಿ ಸರ್. ಬಿಟ್ರೆ ಯಾವಾಗ ನಿಂತಿರು, ಮಳೆ ಆಗಲಿ ಬಿಸಿಲಾಗಲಿ ಚಳಿ ಆಗಲಿ ಏನಾದರೂ ಸಾರು ಅಭಿಮಾನಿಗಳ ಜೊತೆ ಫೋಟೋಗಳು ಕೊಟ್ಟು ಮಾತಾಡಿಸಿ ಕರ್ಕೊಂಡು. ಆಮೇಲೆ ಕರ್ನಾಟಕದಿಂದ ಎಲ್ಲ ಮೂಲೆಗಳಿಂದ ಬರ್ತಾಯಿದ್ರು ಅಭಿಮಾನಿಗಳು. ಬೀದರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗಂಗಾವತಿ, ಮೈಸೂರು, ಮಂಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಇಂಟೇ ಕರ್ನಾಟಕದಿಂದ ಎಲ್ಲ ಅಭಿಮಾನಿಗಳು ಗಾಡಿನ ಮಾಡಿಕೊಂಡು ಎಲ್ಲ ಅಲ್ಲಿಂದ ಹಂಗೂ ಯಶಸ್ಸತ್ ಸರ್ ಬರಬೇಡಿ ಅಂತೇಳೋರು. ಎಲ್ಲ ಕಡೆ ಅಚ್ಚಪ್ಪಟ್ಟ ಅಭಿಮಾನಿಗಳು ಬರೋರು. ಇನ್ನು ಮಿಕ್ತವ್ರು ಪಾಪ ಅಲ್ಲೇ ಮಾಡೋರು, ಕೆಲವ್ರಿಗೆ ಆಗ್ತಿರಲಿಲ್ಲ ಬರೋರು, ಇನ್ನು ಮಿಕ್ತವರೆಲ್ಲ ಅಲ್ಲೇ ಮಾಡೋರು. ಏನು ಬರೋರು ಕೇಕ್ ತರೋರು, ಕೇಕ್ಗಳಂತೂ ರಾಶಿ ಕೇಕು ಎಲ್ಲರೂ ಬೇಡ ಅಂದರೂ ತರ್ತಿದ್ರು. ಕೇಕ್ ತರೋದು ಕಟ್ ಮಾಡಿಸೋದು
ತಗೊಂಡೋಗೋದು. ಈಗ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಅವು ನಾರ ತರೋದು, ಹೂಗಳು, ಕೂಕುಚ್ಚ, ಹೇಳೋದಲ್ಲ ಹಬ್ಬ ಅನ್ನೇ ಒಂದು ಏನು ಹಬ್ಬ, ದೊಡ್ಡ ಹಬ್ಬ ಆ ಥರ ಆಚರಿಸ್ತಿದ್ದು. ಅದು ನಮಗೆ ಕಾಣ್ತಾ ಇದೆ ಈಗ. ಸರ್, ಈಗ ಸಹಜವಾಗಿ ಒಬ್ಬ ಸ್ಟಾರ್ ನಟ ಅಂದ್ರೆ ಅವರ ಅಭಿಮಾನಿಗಳು ಅವ್ರಿಗೆ ಇಷ್ಟದ ವಸ್ತುಗಳನ್ನು ತರುವಂಥದ್ದು, ಅವ್ರ ಇಷ್ಟದ ವಿಚಾರಗಳನ್ನು ಹಂಚ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ವಿಷ್ಣು ಸರ್ ಜರ್ನಿಯಲ್ಲಿ ಅವರ ಇಷ್ಟದ ಜಾಗ ಆಗಿರ್ಬೋದು, ಬರ್ತ್ಡೇ ದಿನ ಇಂತಲ್ಲಿ ಹೋಗ್ಬೇಕನ್ನುವಂಥ ಯೋಚನೆ ಆಗಿರ್ಬೋದು, ಇಷ್ಟದ ತಿಂಡಿ ಊಟ ಏನಾಗಿರ್ತಿತ್ತು, ಮತ್ತೆ ಅದರ ಬಗ್ಗೆ ಯಾವತ್ತು ನೀವು ಹತ್ತಿರದಿಂದ ಕಂಡಂಗೆ ಮಾತನಾಡ್ತಿದ್ದು, ಅಥವಾ ಯಾವ ಗಿಫ್ಟ್ಗಳು ಅವರಿಗೆಲ್ಲ ಇಷ್ಟ ಆಗ್ತಿತ್ತು ಹೇಗೆ ಅಂತ? ಅವರು ಯಾರೇ ಗಿಫ್ಟ್ ತಂದ್ರೆ ಬೇರು, ಕೇಕ್ ತಂದರೆ ಬೇರು, ಬೇಡಪ್ಪ ನೀವೆಲ್ಲ ಖರ್ಚು ಮಾಡ್ಬಿಡ್ರು, ಏನು ತಗೋ ನಿಮ್ಗೆ ಎಲ್ಲಿಂದ ಬರ್ತದೆ ಕಾಸು, ಹಿಂಗೆಲ್ಲ ಮಾಡ್ಬಿಟ್ಟು ಬಾಯ್ಬಿಟ್ಟು ಸಾರು. ಕೇಕ್ ಓನರ್ ದೊಡ್ಡ ಒಂದೊಂದು ದೂರ ನನಗೆ ಗೊತ್ತಿದಂಗೆ 5-5 ಸಾವಿರ 10 ಸಾವಿರ ಮಾಡಿಸ್ಕೊಂಬರು. ಸಾರ್ ಬೈರು ಎಂತಕ್ಕಪ್ಪ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ. ಆಮೇಲೆ ಅವರು ಇವತ್ತಿನ ಸೆಪ್ಟೆಂಬರ್ 18 ಅಭಿಮಾನಿಗಳು ಅವ್ರು ಎಲ್ಲೂ ಹೋಗ್ತಿಲ್ಲ, ಎಲ್ಲೆಲ್ಲಿ ಯಾವುದೇ ಎಷ್ಟೋ ಕಡೆ ಫಾರಿನ್ ಟೂರ್ ಹೋಗೋಣ ಚಿಕ್ಕದ್ದು ಮಾಡಲ್ಲ. ಇದು ನನ್ನ ದಿನ ಅಲ್ಲ, ಅಭಿಮಾನಿಗಳ ದಿನ. ಸಂಜೆ ಬೆಳಿಗ್ಗೆಯಿಂದ ಸಂಜೆ 6 ಗಂಟೆ 6:30 ಗಂಟೆ ಅವ್ರಿಗಷ್ಟೇ. ಆಮೇಲೆ 6:30 7 ಆದಮೇಲೆ ಫ್ಯಾಮಿಲಿಗೆ ಮೇಲೆ ತುಂಬ ಬೇಕು ಒಂದು ಗೆಟ್ ಟುಗೆದರ್ ಇರೋದು. ಗೆಟ್ ಟುಗೆದರ್ ಇಲ್ಲ ಒಂದು ಕಡೆ ಇದ್ದು ಊಟ ಮಾಡ್ಕೊಂಡು ಜಾಲಿಯಾಗಿ ಬರ್ತಿದ್ದೋ. ನಾವು ಪ್ರತಿ ವರ್ಷ ನಾವು ಅದೇ ಥರ ಮಾಡ್ತೀವಿ, ಇಲ್ಲ ಮನೇಲೇ ಇರೋದು. ಯಾಕೆಂದರೆ ಅಭಿಮಾನಿಗಳು ಪಾಪ ಅವತ್ತಿಂದ ಅವ್ರು ಎಲ್ಲಿಂದ ಬಂದಿರ್ತಾರೆ, ಅವ್ರು ನಿರಾಸೆ ಆಗಬಾರ್ದು, ಅವ್ರು ಖುಷಿಯಿಂದ ಇರಬೇಕು. ಅದರಿಂದ ಅವ್ರ ನಿರಾಸೆ ಯಾವತ್ತೂ ಮಾಡ್ತಿಲ್ಲ. ಎಷ್ಟೊತ್ತಿಗೆ ಮಳೆ ಬಂದ ಬರ್ಬೋದು ತುಂಬ. ನೀವು ಅದನ್ನು ರಿಪೀಟ್ ಒಂದು ಶಾರ್ಟ್ಗಳು ನೋಡ್ಬಿಟ್ರೆ ನಾವು ಊಹೆ ಮಾಡೋಕ್ಕಲ್ಲ. ಎಂತೆಂಥವ್ರು ಕಾಲು ಕೈ ಇಲ್ದವರು, ಕಾಲಿಲ್ದವರು, ತೆವ್ಕೊಂಬರೋರು, ಗಾಡೀಲಿ ಬರೋರು, 3 ಸೈಕಲಲ್ಲಿ ಬರೋರು ತುಂಬ. ಆಮೇಲೆ ನಡೆಯೋಕ್ಕಾಗದವರು ತೆವ್ಕೊಂಬರೋರು. ನಿಜವಾದ್ರು ನಾವು ಅಭಿಮಾನಿಗಳು ಈ ಥರ ಹುಚ್ಚ ಅಭಿಮಾನಿಗಳಿರ್ತಾರೆ ಅಂತ ಕಲಾವಿದರು ಅನ್ನೋದು ಸಂಪಾದನೆ ಮಾಡೋದು ಜನಗಳನ್ನ, ಆ ಜನ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ವಿಶ್ವ ಸರ್ ಅಂತ ಹೇಳಿ. ನೀವು ಯಾವತ್ತು ಅವರಿಗೆ ಅಪ್ಪಟ ಅಭಿಮಾನಿ ಆಗಬೇಕು ಅಂತ ಅನಿಸಿತ್ತು? ಯಾವ ಪಾತ್ರ ಅವ್ರಿಗೆ ನಿಮಗೆ ತುಂಬ ಇಷ್ಟ ಆಗಿತ್ತು? ಆಮೇಲೆ ಒಬ್ಬ ಅಭಿಮಾನಿಯಾಗಿ ಅವ್ರಿಗೆ ಹತ್ತಿರ ಆಗಿ ಜೊತೆಗೆ ಸಿನಿಮಾ ಮಾಡುವಂಥದ್ದು, ಈ ಥರದ್ದ ಒಂದು ಅವಕಾಶ ಅದು ಎಲ್ಲಿಂದ ಶುರುವಾಯ್ತು ನಿಮಗೆ ಅಂತ? ನಾವು ನಾಗಕಾಳ ಭೈರವನ ನನ್ನ ಅಚ್ಚ ಪುಟ್ಟ ಅಭಿಮಾನಿ. ನನಗೆ ಆವಾಗ 83-84, ಆವಾಗ ನನಗೆ 18-19 ವರ್ಷ. 83-18 ಪಟ್ಟಾಭಿಮಾನಿ. ಪಿಕ್ಚರ್ ಒಂದೊಂದು 3 ಸತಿ ಹೊಡ್ತಿದ್ದು. ನಮ್ಮ ತಂದೆ ಕೊಬ್ಬರಿ ವ್ಯಾಪಾರ ಮಾಡೋರು. ಹುನ್ನಾರ ಹಾಕೋಕ್ಕೆ ಅವಾಗ ಕಾಸಬೇಕು. ನಾನು ಮನೇಲಿ 2 kg ಕೊಬ್ಬರಿ ಕದ್ಬಿಡ್ತಿದ್ದೆ. ಕದ್ಬಿಟ್ಟು ಹುನ್ನಾರ ಹಾಕ್ತಿದ್ದೆ, ಕದ್ಬಿಟ್ಟು ಕಾಸು ಕೊಡ್ತಾಯಿದ್ದೆ ಹುನ್ನಾರ ಹಾಕಿ ಅಂತ. ಆ ಥರ ಅಭಿಮಾನಿಗಳು. ಯಾಕೆಂದರೆ ಅದೇನೋ ಮನಸ್ಸಾರ ಬಂದ್ಬಿಡ್ತು. ಪಿಕ್ಚರ್ ನೋಡೋದು ಬರೋದು. ಆಮೇಲೆ ಶೂಟಿಂಗ್ ಹೋದಾಗ ವಾರ ಶೂಟಿಂಗ್ ಸಾಮಾನು ಇತ್ತು. ಆಮೇಲೆ ನಮ್ಮ ಜೋಸೆ ಮನ್ಸ ಆ ಶೂಟಿಂಗು, ಅಯ್ಯೋ ಬಿಡ್ತಲ್ಲ ಪೊಲೀಸವ್ರು ಗಿಟ್ಟಿಗೆ ಸ್ಟುಡಿಯೋ ಎಲ್ಲ ಬಾಗ್ಲಾಗ್ಬಿಡೋರು. ಇವಾಗ ನಮ್ಗೆ ಗೊತ್ತಲ್ಲ ಸ್ಟುಡಿಯೋ ಅಂತ, ಮೊದಲೆಲ್ಲ ಗೊತ್ತಿರುತ್ತೆ. ಬಾಗ್ಲಾಗ್ಬಿಟ್ಟು ಪೊಲೀಸ್ ಸರ್ಕಲ್ ಎಷ್ಟೋ ಕಡೆ ಬರ್ಬೇಡ್ರು ಅನ್ನೋದು. ವಿಷ್ಣು ಸರ್ ಇದ್ದಾಗ ಬಂತ ಬನ್ನಿ ಕರೆಸಿ ಫೋಟೋ ಗಿಡೋ ಕೊಡೋರು ಎಲ್ಲ ಮಾಡೋರು. ಆ ಥರ ಹುಚ್ಚಾಭಿಮಾನಿ ಅವ್ರ ಜೊತೆ. ಆ ಸಿನಿಮಾ ಅನ್ನೋದು ಅವಾಗ ಆ ಫ್ಯಾನ್ಸ್ ಹಂಗಿತ್ತು. ಆ ರೀತಿ ಇದ್ದಾಗ ನಾವು ಆ ಥರ ಇದ್ದವರು. ಆಮೇಲೆ ಕಾಲಕ್ರಮೇಣ ಹಂಗೆ ವ್ಯಾಪಾರ ಆಗಿ ಬರ್ತಾ ಯಾವುದೋ ಒಂದು ವಿಷಯದಲ್ಲಿ ನಾವೊಂದು ಬಿ ರಾಮಮೂರ್ತಿ ಜೊತೆ ಸ್ನೇಹ ಬೆಳೆದು ಸಿನಿಮಾ ಬೆಳೆದಾಗ ನನಗೆ ಸಿನಿಮಾ ಇಂಡಸ್ಟ್ರಿ ಪರಿಚಯ ಇತ್ತು. ಅವಾಗ ಸಿನಿಮಾ ಬಂದು ಅಲ್ಲಿಂದ ವಿಷ್ಣು ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ ಮಾಡಿಕೊಟ್ರು ಎಸ್ ನಾರಾಯಣ ಅಂತೇಳಿ. ನಾನು ಯಜಮಾನ ಸಿನಿಮಾ ಶೂಟಿಂಗ್ ಆದ ರೈಮಾನ್ ಅವರು ತಾವೇ ಫ್ರೆಂಡ್ ಎಲ್ಲ ಅವಾಗ ಆಲ್ರೆಡಿ ಪ್ರೊಡ್ಯೂಸರ್ ಅಂತ ಗೊತ್ತಿದ್ದ, ಸಣ್ಣ ಪುಟ್ಟ ಪಿಕ್ಚರ್ ಮಾಡ್ತಿದ್ದು ಗೊತ್ತಿದ್ದ. ವಿಷ್ಣು ಸರ್ ಹತ್ರ ಪರಿಚಯ ಕರ್ಕೊಂಡು ಸರ್ ಮಂಜು ಅಂತ ಹೇಳಿ ಗೊತ್ತು ನಮ್ಮ. ಅವಾಗ ಹೇಳಿದೆ ವಿಷ್ಣು ಸರ್ ನಿಮ್ಮ ಫ್ಯಾನ್ ಸರ್ ಪಟ್ಟ ಅಂತ. ಗೊತ್ತು ಅವಾಗ ಹೇಳಿದೆ ಸರ್ ಅಣ್ಣ ಈ ಥರ ಬರ್ತದೋ, ನಾವು ಮನೆ ಬರ್ತದೆ, ಪ್ರಸನ್ನ ಬರ್ತದೆ, ಈ ಥರ ಫಂಕ್ಷನ್ ಬರ್ತದೆ. ವೆರಿ ಗುಡ್. ನನ್ನಂಥ ಅಭಿಮಾನಿ 100 ಕೋಟಿ ಅಂತ ಜನ ಇರೋರು. ಅವ್ರು ಕ್ಯಾಪ್ನ ಇರ್ತಿದ್ದೆ. ಹೌದು ಪಾಪ ಯಾರಿಗೂ ಹರ್ಟ್ ಮಾಡ್ತಿಲ್ಲ. ಹೌದಾ ಹೋಗೋದು ನೋಡಿದ್ದಿ ರೇಷ್ಮೇಶ್ ಅಂತ ಈ ಥರ ಕೈ ತೊಟ್ಟಿ ಪ್ರೀತಿಯಿಂದ ಮಾತಾಡಿಸಿ ಬಾಯ್ಲಿ ಕಾಫಿ ಕೊಡು ತಿಂಡಿ ಕೊಡು ಅಂತ ಆ ಥರ ಅಂತಿದ್ರು. ಯಾರೇ ಬರಲಿ ಆ ಥರ ಅಂತಿದ್ರು. ಆಮೇಲೆ ನಾನು ಯಾವಾಗ ನಿರ್ಮಾಪಕನಾಗಿ ರೇಮಾನ್ಗೆ ಹೇಳಿದೆ, ವಿಷ್ಣು ರೇಮಾನ್ ಅವರು ಅಭಿಮಾನಿ ಕರೆಕ್ಟು, ಅವರೆಲ್ಲ ಒಂಚೂರು ಕಲಾಸ್ ಪಳ್ಳೆ ಗ್ಯಾಂಗ್ ಇದೆ, ಅವರೆಲ್ಲ ಒಂಚೂರು ನೋಡಿ ನೀವು ಯಾಕೆ ನೀವು ಈ ಥರದಾಗಿಲ್ಲ. ಇಲ್ಲ ಸರ್ ತುಂಬ ಒಳ್ಳೆ ಸರ್ ಮಂಜು ಅಂದರೆ ನಿಮ್ಗೆ ಗೊತ್ತಿಲ್ಲ, ನೋಡೋಕ್ಕೆ ಅಳಸ್ತಂತಾರೆ, ಒಳಗಡೆ ತುಂಬ ಸ್ವೀಟ್ ಸರ್ ಅಂಥ ವ್ಯಕ್ತಿ ಸಿಗಲ್ಲ ಅಂದಾಗ ಗೊತ್ತಾ ಮುಂದೆ ಹುಷಾರು ನೋಡ್ಕೊಳ್ಳಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಮಂಜು ತುಂಬ ಹೃದಯ ಶ್ರೀಮಂತಿಗಿರೋ ವ್ಯಕ್ತಿ ಅಂಥ ಹುಡುಗ, ಅವನು ನಿಜವಾದ ಪಟ್ಟಾಭಿಮಾನ. ಗೊತ್ತಾದಮೇಲೆ ನನ್ನನ್ನು ಫ್ರೀಡಮ್ ಕೊಡು. ಫ್ರೀಡಮ್ ಅಂದರೆ ಸುಲಭ ಕೊಟ್ಟಿಲ್ಲ. ನಾನು 1-2 ವರ್ಷ 1 ವರ್ಷ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಈ ಥರ ಹೇಳ್ಕೊಂಡೋಗ ಆಮೇಲೆ ನನ್ನ ಬಗ್ಗೆ ಎಲ್ಲ ಚರ್ಚೆ ಥಿಂಕ್ ಮಾಡಿ ನನ್ನಷ್ಟು ಫ್ರೀಡಮ್ ಯಾರು ಕೊಟ್ಟಿಲ್ಲ. ಯಾವ ಅಭಿಮಾನಿಗೂ ಆ ಭಾಗ್ಯ ಸಿಗಲ್ಲ. ನಿರ್ಮಾಪಕರು ಮಾಮೂಲು ಹೋಗ್ತಾರೆ ಬರ್ತಾರೆ. ನಾನು ನಿರ್ಮಾಪಕ ಪ್ಲಸ್ ಅಭಿಮಾನದಾಗ ನನಗೆ ಕೊಟ್ಟಂಥ ಜಾಗ, ನನಗೆ ಕೊಟ್ಟಂಥ ಅವರ ಗೌರವ, ನನಗೆ ಕೊಟ್ಟಂಥ ಪ್ರೀತಿ
ಆಮೇಲೆ ನಾನು ಎಲ್ಲೇ ಆಗಲಿ ಎಷ್ಟೊತ್ತೇ ಆಗಲಿ ಎಲ್ಲಾದರೂ ಕೆ ಮಂಜು ಜೊತೆಲಿ ಎಷ್ಟೊತ್ತೇ ಆಗಲಿ ಎಂತೆಂಥವ್ರು ಬೇರೆ ಕೆಲವು ಯಾವ್ದಾದ್ರು ವಿಷ್ಣು ಸೇನೆ ಅಂದರೆ ವಿಷ್ಣು ಸರ್ಕಾರದ ಪ್ರಸನ್ನ ಬಂದು ವಾರಕ್ಕೆ 3-4 ಸಲ ಬಂದು ಬೆಳೆ ಸಾರ್ ಹತ್ರ ಮಾತಾಡ್ಬಿಟ್ಟು ಹಿಂಗೇನು ಹೊಟ್ಟವ್ರು ಮಾತಾಡ್ಬಿಟ್ಟು ನಾನು ಓವರ್ ಆಲ್ ನನಗೆ ಇದ್ದ ಸ್ಥಾನ ಗೌರವ ಎಲ್ಲ ಆ್ಯಡ್ಸಪ್ಪ ನಾನು ಅಂತಲ್ಲ ಕೆಲವ್ರಿಗೆ ಆ ಜಾಗ ಇತ್ತು. ನಮ್ಮ ವಿಷ್ಣು ಸರ್ ಸಿನಿಮಾ ಬಿಡ್ತಾರೆ, ನಾನಾಗಿರ್ಬೋದು, ಸೂರಪ್ಪ ಆಗಿರ್ಬೋದು, ವಿಜಯ್ ಕುಮಾರ್ ಆಗಿರ್ಬೋದು, ನಾಗಣ್ಣ ಆಗಿರ್ಬೋದು, ನಮ್ಮ ಶಿವರಾಮ್ ಸರ್ ಆಗಿರ್ಬೋದು, ತುಂಬ ಶೋಭರಾಜ್ ತುಂಬ ಸಾರು ಹಚ್ಕೊಂಡಿದ್ರು. ಶೋಭರಾಜ್ಗೆ ತುಂಬ ಅಭಿಮಾನ. ಅವಿನಾಶು, ನಮ್ಮ ಮ್ಯಾಜಿಕ್ ರಮೇಶು, ಅವ್ರ ಬ್ರದರ್ಸು ಎಲ್ಲ ಒಂದು ಬ್ಯಾಚ್ ಇತ್ತು ವಿಷ್ಣು ಸರ್ಗೆ. ಇವರೆಲ್ಲ ಒಂದು ಮನೆಯವ್ರ ಥರ ಫೀಲಿಂಗು. ಅದರಲ್ಲಿ ಅವ್ರಿಗೆಲ್ಲ 78% ಕೊಟ್ಟರೆ ನನಗೆ 99% ನನಗೆ ಜಾಗನೇ ಬೇರೆ ಥರ ಇತ್ತು ಅವ್ರ ಮನೇಲಿ. ಅದರಿಂದ ಇದು ಹಬ್ಬ ನಮಗೆ ತುಂಬ ಖುಷಿ ಕೊಡೋ ಹಬ್ಬ. ಅವ್ರು ಹುಟ್ಟಿದ ಹಬ್ಬ, ಅದು ಅವ್ರ ಹಬ್ಬ ಅಲ್ಲ, ಇದು ನಮ್ಮ ಅಭಿಮಾನಿಗಳ ಹಬ್ಬ. ನಾಳೆ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಯೋಚನೆ ಮಾಡ್ತೀನಿ ಮೇಡಮ್. ಈಗ ಯಾವತ್ತೂ ಒಂದಿಷ್ಟು ಜರ್ನಿಲಿ ಏಳು ಬೀಳು ಇರುತ್ತೆ, ಕೋಪ ಮಾಡ್ಕೊಳ್ಳೋದು, ಖುಷಿ ಪಡೋದು, ಎಲ್ಲಾ ಘಟನೆಗಳು ಇದ್ದೇ ಇರುತ್ತೆ. ನಿಮ್ ಲೈಫಲ್ಲಿ ವಿಷ್ಣು ಸರ್ ಕೋಪ ಮಾಡ್ಕೊಂಡಿದ್ದು, ತುಂಬಾ ಬೇಜಾರಾಗಿದ್ದು ಒಂದು ಘಟನೆ ಯಾವ್ದು ನೆನಪಾಗತ್ತೆ? ಅದನ್ನ ಇಟ್ಕೊಂಡು ನೀವ್ ಯಾವತ್ತು ಕೊರಗಿದ್ದು? ಇಲ್ಲ, ತುಂಬ ಸತಿ ಕೆಲವು ವಿಷಯದಲ್ಲಿ ಕೋಪ ಮಾಡ್ಕೊಂಬಿಟ್ರೆ, 1-2 ಸತಿ ನಮ್ಮ ಯಾವುದೋ ಪ್ರೊಡಕ್ಷನ್ ವಿಷಯದಲ್ಲಿ ಕೋಪ ಮಾಡ್ಕೊಂಬಿಟ್ಟಿದ್ರು. ಬೇಡ ಅಂದರೆ ಬೇಡ, ಯಾಕೆ ಸೇರಿಸ್ತೀರಾ, ಅವ್ರು ಯಾರು ದುಡ್ಡು ಕೊಟ್ಟರು ದುಡ್ಡಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಾ ಇಲ್ಲ ಅವರು. ದುಡ್ಡೆಲ್ಲ ಮುಖ್ಯ, ವ್ಯಕ್ತಿ ಒಳ್ಳೆಯದಾಗಬೇಕು, ದುಡ್ಡು ಇವತ್ತು ಬರ್ತಾನೆ ಆಗುತ್ತೆ, ಆ ಥರ ಒಂದು ದೃಢ ನಿರ್ಧಾರ ನಮ್ಮ ಬಾಸ್ತು. ಆ ವಿಷಯದಲ್ಲಿ ತುಂಬ 1-2-3 ಸತಿ ದ್ವಾರಕೇಶ್ವರ ವಿಷಯ ಅಸಮಾಧಾನ ಇತ್ತು. ನಾವು ಸಿನಿಮಾ ಮಾಡಿ ಫೈಟ್ ಮಾಡಿ ಹೇಳಿದಾಗ ಇಲ್ಲ ಮಾಡಿ ನಿಮ್ಮ ಕಾಂಬಿನೇಷನ್ ಕರ್ನಾಟಕದ ಕುಳ್ಳ ವಿಷ್ಣು ಸರ್ ಅಂದರೆ ಬೇರೆ ಅಭಿಮಾನಿಗಳೇ ಹಬ್ಬ. ಅವರಿಬ್ಬರು ಸಿನಿಮಾ ಮಾಡ್ತಾರೆ ಹಬ್ಬ. ಅಷ್ಟು ದೊಡ್ಡ ಪೇರಿಟ್ಟು ಅಷ್ಟು ದೊಡ್ಡ ಕಾಂಬಿನೇಷನ್. ಇವತ್ತು ಆ ಕಾಂಬಿನೇಷನ್ ಇವತ್ತು ಇನ್ನು ಸಿಗಲ್ಲ ಅಂತ ಕಾಣುತ್ತೆ. ಅಂಥ ಕಾಂಬಿನೇಷನ್ನು ಅವರು ಅಂದರೆ ಬೇರೆ ರೀತಿ ಇತ್ತು. ಅಂದರೆ ನಮ್ಮ ಸಾರ್ ಏನಂದ್ರೆ, ನನ್ನ ನಿರ್ಮಾಪಕ ಯಾರು ನಂಬ್ತಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು. ಯಾವುದೇ ವಿಷಯದಲ್ಲಿ ನನ್ನ ನಂಬ್ಕೊಂಬಂದವ್ರಿಗೆ ಅವರು ಸಾಲ ಆಗಬಾರ್ದು, ಲಾಸ್ಕಾರ ಆಗಬಾರ್ದು. ಯಾವುದೇ ನಿರ್ಮಾಪಕ, ನಾನು ಅಂತಲ್ಲ ಯಾರೇ ಆಗಲಿ ಆ ಥರ. ಆ ವರ್ಷಕ್ಕೆ 2 ಸಿನಿಮಾ ಮಾಡೋಲ್ಲ, 3 ಸಿನಿಮಾ, ಅದರಲ್ಲಿ ಕಂಪಲ್ಸರಿ ಒಂದೊಂದು. ಯಾವ ಕಾರಣ ನಾನು ಒಂದಂತೂ ಫಿಕ್ಸು, ಏನಾದ್ರು ಮಾಡೋರು ಯಾವುದೋ ಇಂಥದ್ದು ಮಾತಾಡ್ತೀನಿ. ಆ ಥರ ಗ್ರೇಟ್ ಪರ್ಸನ್. ಆಮೇಲೆ ಹಣದ ವಿಚಾರವಾಗಿ ಯಾರಿಗೂ ಅಂಥ ಡಿಮ್ಯಾಂಡ್ ಇಲ್ಲ. ಆಮೇಲೆ ಅವ್ರ ವ್ಯವಹಾರನೇ ಬೇರೆ ಥರ. ಚೆನ್ನಾಗಿ ಹೋದಾಗ ಖುಷಿ ಬೀಳೋರು, ಕಡಿಮೆ ಫೀಲ್ ಆದಾಗ ನೆಕ್ಸ್ಟ್ ಅವ್ರು ಯೋಚನೆ ಮಾಡಿ ಇದೊಂದು ಸಿನಿಮಾ ಐತಿ ಥರ ಮಾಡ್ಬಿಡೋ ಅಂತ ಕರೆದು ಡೈರೆಕ್ಟರ್ಗೆ ಈ ಥರ ಮಾಡಿ ತೊಂದರೆ ಆಗಬಾರ್ದು ನಿರ್ಮಾಪಕರಿಗೆ. ಆ ಥರ ಒಂದು ದೊಡ್ಡ ಬುದ್ಧಿ ಇಟ್ಕೊಂಡು ಕ್ಷಾಣಾತ ಯೋಚನೆ ಮಾಡಿ. ಅಂದರೆ ಈಸ್ ಹ್ಯಾಪಿ ಮ್ಯಾನ್. ಅವರೆಲ್ಲತ್ತಿ ಖುಷಿಪಟ್ಟಿದ್ದಾರೆ. ಈಸ್ ಗ್ರೇಟ್. ಹಗಲು ರಾತ್ರಿ ಶೂಟಿಂಗ್ ಮಾಡಿದರೆ, ಬೆಳಿಗ್ಗೆ ಮಠ ಶೂಟಿಂಗ್ ಮಾಡ್ಕೊಂಡು ಅಲ್ಲಿಂದ ಊಟಿಗೆ ಶೂಟಿಂಗ್, ಕಾರಲ್ಲಿ ನೈಟೆಲ್ಲ ಕಾರ್ ಓಡಿಸ್ಕೊಂಡು ಹೋಗೋರು. ಅವ್ರು ಮೊದಲು ಡ್ರೈವರ್ ಅವರೇ ಇಟ್ಕೊಂಡು ಅವರೇ ಹೋಗೋರು. ಈ ಥರ ಎಲ್ಲ ಕಷ್ಟ ಬಿದ್ದು ಅಂದರೆ ಸಿನಿಮಾನದು ಎಂಜಾಯ್ ಮಾಡಿದ್ದಾರೆ. ಸಿನಿಮಾ ಅವರಿಗೆ ಬಾಳಲ್ಲಿ ಎಲ್ಲ ರೀತಿ ಸಂತೋಷ ಕೊಟ್ಟಿದೆ, ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಅಂದರೆ ಈಸ್ ಹ್ಯಾಪಿ. ಚಿತ್ರರಂಗದಲ್ಲಿ ಹ್ಯಾಪಿ ಅಂತ ಹೇಳಿ ಸರ್. ಇದೆಲ್ಲದರ ಜೊತೆಗೆ ಒಂದಿಷ್ಟು ಘಟನಾವಳಿಗಳು ಕೂಡ ಅವ್ರ ಲೈಫಲ್ಲಿ ನಡೀತು. ಹೇಳ್ತಾ ಇದ್ರಿ ದ್ವಾರಕೇಶ್ವರು ಮತ್ತು ಅವರ ಸ್ನೇಹ ಒಡನಾಟ ಹೇಗಿತ್ತು ಅನ್ನೋದು ಗೊತ್ತಿದೆ. ಸೊ ಅವರ ನಡುವಿನ ಒಂದು ಭಿನ್ನಾಭಿಪ್ರಾಯ ಕೂಡ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು. ಒಂದಿಷ್ಟು ವೈಮನಸ್ಸು ಕೂಡ ಉಂಟಾಗಿತ್ತು. ಏನ್ ಕಾರಣಕ್ಕೆ, ಏನು ಅನ್ನುವಂಥದ್ದು ನೀವು ಆ ದಿನಗಳನ್ನು ಕಂಡಂತೆ ಅವರಿಬ್ಬರ ನಡುವೆ ಹೇಗಾಯ್ತು ಅನ್ನುವಂಥದ್ದನ್ನು ಈಗ ನೆನಪು ಮಾಡ್ಕೊಳ್ಳೋದಾದ್ರೆ? ಸಿನಿಮಾ ಅನ್ನೋದೇನು ಅಂದರೆ, ಹೆಚ್ಚಿಗೆ ಜೊತೆಗಿದ್ದಾಗ ಕೆಲವರು ಬೇಕು ಅಂತಲೇ ಡಿವೈಡ್ ಮಾಡ್ತಾರೆ. ಸರ್ ಅವ್ರು ಹಂಗಂತ ಇವ್ರು ಹಿಂಗಂತ ಅಂತ. ಈ ನಮ್ಮ ಸಿನಿಮಾದಲ್ಲಿ ಅಂದರೆ ಯಾರು ಹೇಳ್ಬಿಟ್ರೆ ಅದು ನಿಜಾನೋ ಸುಳ್ಳು ಅದು ಕೇಳೋ ಹೋಗಿಲ್ಲ, ಕೇಳ್ಬಿಡೋದು. ಹೌದಾ ಹಂಗಂದ್ರ ಅಂತಾರೆ. ಆ ಥರ ಕೆಲವು ವಿಷಯ ತುಂಬ ಜನ ಫಿಟ್ಟಿಂಗ್ ಇಟ್ಬಿಟ್ಟಾರೆ. ಆ ವಿಷಯದಲ್ಲಿ ಕೆಲವರು ನಮ್ಮ ಇಷ್ಟು ಸರ್ ಕೇಳ್ಬಿಡೋರು, ಹೌದಾ ಯೋಚನೆ ಮಾಡೋರು. ಅಂದರೆ ರಿಯಾಕ್ಷನ್ ಮಾಡ್ತಾರೆ. ಹೌದಾ ಯೋಚನೆ ಮಾಡಿ, ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ರಿಸಲ್ಟ್ ತೊಗೊಳ್ಳೋರು. ಆ ವಿಷಯದಲ್ಲಿ ಬೇರೆ ಆದರೆ ಹೌದಾ ನನಗೆ ಹಿಂಗನ್ನ ಆಯ್ತು ಬಿಡಿ, ಆ ಥರ ಈ ಥರ ಕೆಲವರು. ಅವತ್ತು ಒಂದು ವರ್ಷನ್ ಕೇಳಿದಾಗ ಇನ್ನೊಂದು ವರ್ಷ ನಮಗೆ ಇನ್ನೊಂದು ರಿಯಾಕ್ಷನ್. ಈಗ ನನಗೆ 1000 ಜನ ಹೇಳಿ, ಮಂಜು ನಿಂಗೆ ಅವ್ನು ಹಂಗೆ ಬೈದ ಇವ್ನು ಹಿಂಗೆ ಬೈದ, ಹೌದಾ ಬೈಲಿ ಬಿಡಮ್ಮ, ನಾನು ಇನ್ನೊಂದು ಕನ್ಫರ್ಮ್ ಮಾಡ್ಕೊಂಡು ಕೇಳ್ತಿ, ಯಾಕಪ್ಪ ಬೈದೆ ಅಂತೀವಿ, ಯಾಕಪ್ಪ ಬೈದು ಏನು ನೀನು ನನ್ನಿಂದ ಏನು ಪ್ರಾಬ್ಲಮ್ ಇದೆ? ನಾನು ಮನುಷ್ಯ ತಪ್ಪಾಡ್ದೆ. ಇವತ್ತು ಮನುಷ್ಯ ತಿತ್ಕೊಂಡು ಹೋಗ್ಬಿಟ್ರೆ ಜೀವನದಲ್ಲಿ ಅಷ್ಟು ಖುಷಿಯಾಗೋದಿಲ್ಲ. ನೀನು ಯಾವಾಗ ಕೆಟ್ಟದ್ದು ಬಯಸ್ತಿ ಕೆಟ್ಟದಿರುತ್ತೆ, ನಿನ್ನ ಒಳಗೆ ಇನ್ನೊಂದು ಕೆಟ್ಟದಿರುತ್ತೆ. ಅದನ್ನು ನಾವು ಕೆಟ್ಟದ್ದು ಕಮ್ಮಿ ಮಾಡೋಕ್ಕೂ ನನ್ನ ಮೊದಲ ಬದಲಾವಣೆ, ನನ್ನ ಮೊದಲಿದ್ದ ರೀತಿ ಬೇರೆ. ನಾನು ಬಂದು ವಾತಾವರಣ ಆ ರೀತಿ ಈ ತಪ್ಪೋರಿಗಳ ಜೊತೆ ಸೇರಿಕೊಂಡು ಇಲ್ಲೋ ಈ ಕಚಡ ಜನಗಳ ಜೊತೆ ಹುಡುಗರ ಜೊತೆ ಸೇರಿಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ.
ಇಲ್ಲ ನಾನು ಯಾವತ್ತೂ ಏನೂ ಆಗಬೇಕಾಯ್ತು. ಅದಕ್ಕೆ ಹೇಳಿದ್ರು ನಮ್ಮ ಬದಲಾವಣೆ, ಜೀವನದ ಬದಲಾವಣೆ ಸ್ಟೈಲಿಗೆ ಚೆನ್ನಾಗಿರ್ಬೇಕು. ನಾವು ಈ ಥರ ಬಂದಾಗ ವಿಷ್ಣು ಸರ್ ಜೊತೆ ಬಂದಾಗಲೇ ಅವಾಗಲೇ ನಾನು ಇನ್ನು ಸ್ವಲ್ಪ ಆಲ್ರೆಡಿ ರಫಲ್ಲಿದ್ದೆ. ಗೊತ್ತು ಅದು. ಅವ್ರು ಬಂದಾಗ ಸಮಾಜ ಇದೆಲ್ಲ, ಸಮಾಜದಲ್ಲಿ ನೀನು ಗೌರವಿಸ್ಬೇಕು, ಪ್ರೀತಿಸ್ಕೊಂಡಾಗ ನೀನು ಯಾವ ರೀತಿ ಇರಬೇಕು ಇದ್ದಾಗಲೇ ನೀನು ಬೆಲೆ ಇರುತ್ತೆ ಅಂತಂದ ಸಂಪೂರ್ಣ ಬದಲಾದ ಸಂಪೂರ್ಣ. ಇವತ್ತು ಎಲ್ಲಿಂದ ಎಲ್ಲೋದ್ರೂ ಗೌರವ. ಈಗ ವಿಷ್ಣು ಸರ್ ಮತ್ತೆ ದ್ವಾರಕೀಶ್ ಅವರು ವಿಚಾರ ಅವ್ರು ಹೇಳೋದ ಅವರಿಬ್ಬರು ಬೆಲೆ ಕಟ್ಟಲಾಗದ ಸಂಬಂಧ. ಎಷ್ಟೊತ್ತು ದ್ವಾರಕೀಶ್ ಮುನ್ಸ್ಕೊಂಡ್ಬಿಟ್ಟವ್ರೆ, ದ್ವಾರಕೀಶ್ ಸತಿ ವಿಷ್ಣುವರ್ಧನ್ ಮುನ್ಸ್ಕೊಂಡ್ಬಿಟ್ಟವ್ರೆ, ಅಷ್ಟು ದೊಡ್ಡ ಹಿಟ್ಟಾದ್ಮೇಲೆ ಸಿನಿಮಾ ಕಿತ್ತಾಡೋರೆ, ಆಮೇಲೆ ತಿರ್ಗಿ ಒಂದಾಗವ್ರೆ ಅಂದ್ರೆ ಹೇಳಿದ ಅವರಿಬ್ಬರು ಕಾಂಬಿನೇಷನ್ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ದ್ವಾರಕೀಶ್ ಕಾಂಬಿನೇಷನ್ ಅಂದರೆ ಅದ್ಭುತ, ಸೂಪರ್ ಡೂಪರ್ ಹಿಟ್ಟು, ನೋ ಡೌಟ್. ಪಬ್ಲಿಕ್ ಅಭಿಮಾನಿಗಳಲ್ಲಿ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಸೂಪರ್ ಕಾಂಬಿನೇಷನ್. ಆಮೇಲೆ ಅವರು ದ್ವಾರಕೀಶ್ ನಾಟ, ಅವರು ದೊಡ್ಡ ಪ್ರೊಡ್ಯೂಸರು, ಮಡ್ರಾಸಲ್ಲಿ ಇದ್ದಂಥರು. ವಿಷ್ಣುವರ್ಧನ್ ಚಾಲೆಂಜ್ ಮಾಡಿ ವಿಷ್ಣುವರ್ಧನ್ ಬಗ್ಗೆ ಒಂದು ಅಪಾರವಾದ ಇದಿಟ್ಟು ಇದು ಮಾಡಿದ್ರು. ಅವ್ರಿಗೂ ಅಷ್ಟೇ ಇತ್ತು, ಅವರಿಬ್ಬರು ಪ್ರೀತಿನೂ ಅಷ್ಟೇ ಇತ್ತು, ಕೆಲವೊಟ್ಟೆ ಅಸಮಾಧಾನ ಎಷ್ಟಿತ್ತು. ಆಮೇಲೆ ಕಾಲಕ್ರಮೇಣ ವಯಸ್ಸಾಯ್ತಾ ಎಲ್ಲ ತಿಳ್ಕೊತ ತಾಳಿ ಆಗುತ್ತೆ. ಅಲ್ಲ, ಪ್ರೀತಿ ಜೊತೆ ಪ್ರತಿಷ್ಠೆ ಕೂಡ ಶುರು ಆಯ್ತು. ಹೌದು, ಪ್ರತಿಷ್ಠೆ ಇದ್ದೇ ಇರ್ತದೆ. ನಾನು ಮಾಡಿದೆ ಅಂದಾಗ ಎಲ್ಲ ಒಂದು ಕಡೆ ನೋವಾಗ್ಬೋದು, ಯಾರಿಗೂ ಆಗ್ಬೋದು. ಆ ಥರ ಆದಾಗ ವಿಷಯದಲ್ಲಿ ಆದರೂ ವಿಷ್ಣು ಸರ್ಕಾರ ವಿಷಯದಲ್ಲಿ ಕೋಪರೇಷನ್ ಜಾರು ಇರಲಿ. ನಮ್ಮವನು ಕೋಪ ಮಾಡ್ಕೊಂಡು ಸ್ವಲ್ಪ ದೂರ ಇರೋ, ಕೆಟ್ಟದ್ದು ಬಯಸಿರಲಿಲ್ಲ, ಬರಲಿ ಮಾಡೋಣ ಅಂತ ಅಂತಾರೆ. ಆ ಥರ. ಆಮೇಲೆ ಪತ್ತ ಬದಲಲ್ಲಿ ತುಂಬ ಜಾಸ್ತಿ ಸಿನಿಮಾ ಎಲ್ಲ ಕಡಿಮೆ ಮಾಡಿಬಿಟ್ಟು, ಯಶಕ್ಕೆ 2, 3, ಮೊದಲು 3 ಇತ್ತು, ಆಮೇಲೆ 2 ಬಂದ್ಬಿಟ್ಟು. ಆ ಥರ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರು. ಈ ಹುಡುಗರು ಬರ್ತಾ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಥರ ಪ್ರೋತ್ಸಾಹ ಕೊಟ್ಕೊಂಬಂದ್ರು ಚಿತ್ರರಂಗದಲ್ಲಿ. ಸರ್, ಈಗ ಅವತ್ತು ವಿಷ್ಣು ಸರ್ ಅಂದರೆ ಚಿತ್ರೋದ್ಯಮಕ್ಕೆ ಬರುವಂಥವ್ರ ವಿಚಾರವಾಗಿ, ಸ್ಟಾರ್ಗಳಿಗೆ ಸಪೋರ್ಟ್ ಮಾಡೋಂಥ ವಿಚಾರವಾಗಿ ಹೇಗಿರ್ತಾ ಇತ್ತು ಅವ್ರ ನಿಲುವು? ಜೊತೆಗೆ ಈ ಸಂಭಾವನೆ ವಿಚಾರವಾಗಿ ಸರ್, ನೀವು ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರಿ, ಅಲ್ಲಿ ಅವಾಗಿನ ಸ್ಟಾರ್ಗಳ ಸಂಭಾವನೆ ಪೇರಾಗುವಂಥದ್ದು ಹೇಗಿರ್ತಾ ಇತ್ತು? ಹೇಗೆ ಡಿಮ್ಯಾಂಡ್ ಮಾಡ್ತಿದ್ರಿ? ಎಷ್ಟು ಕೊಟ್ಟಿದ್ರಿ ಯಾವ ಸಿನಿಮಾಗೆ ಅನ್ನೋಂಥದ್ದು ಎಲ್ಲ ನೆನಪಾಗುತ್ತೆ? ಆವಾಗಿನ ಸಂಭಾವನೆ ಅಂದರೆ ಒಂದು ವ್ಯಾಪಾರ, ಅದು ಒಂದು ಏರಿಯಾದಲ್ಲಿ ಇಷ್ಟು ಬರುತ್ತೆ ಅಂತ ಕನ್ಫರ್ಮ್ ಇತ್ತು. ಚಿತ್ರದುರ್ಗ ಒಂದು ಏರಿಯಾ ಬರುತ್ತೆ, ಮೈಸೂರು ಇಷ್ಟು ಬರ್ತದೆ, ಬೆಂಗಳೂರು ಇಷ್ಟು ಬರ್ತದೆ, ಅಟ್ಲೀಸ್ಟ್ ಏನೋ ಬರ್ತದೆ ಒಂದು ಕನ್ಫರ್ಮ್ ಇತ್ತು, ಗ್ಯಾರಂಟಿ. ಅದಕ್ಕೆ ತಕ್ಕಂಥ ಸಂಭಾವನೆ ತೊಗೋತಿದ್ರು ಎಲ್ಲರೂ. ಅಂದರೆ ಒಬ್ಬ ನಿರ್ಮಾಪಕರು ಒಂದು 10-15% ಉಳಿಯೋ ಥರ ಅದ್ರ ಮೇಲೆ ಅದೃಷ್ಟ. 10% ಲಾಭ ಬರ್ತಾರೆ, ಹಾಕಿರೋ ಬಂಡವಾಳ ಬಡ್ಡಿ ಗಿಡ್ಡಿ ಎಲ್ಲವೋ ಒಂದು 5-10% ಸಿಗೋ ಥರ ಯೋಚನೆ ಮಾಡಿ ಎಲ್ಲ ಕಾಲರು ಪಡಿಸೋದು. ಇವಾಗ ಅದಿಲ್ಲ. ಇವಾಗ ನಾನು ಕೊಡೋದೀನಿ ಹೆಂಗಾರು ಆ ಪಟ್ಟಿಗಿದೆ ಇಲ್ಲ. ಆ ವಿಷಯದಲ್ಲಿ ನಾಟ್ ಓನ್ಲಿ ವಿಷ್ಣುವರ್ಧನ್, ಹಿರಿಯ ಕಲಾವಿದರೆಲ್ಲರೂ, ಇವತ್ತಿನ ಕಲಾವಿದರು ಇದ್ದಾರೆ, ಕೆಲವರು ಇದ್ದಾರೆ ಪಾಪ. ಇವತ್ತು ಕಲಾವಿದರು ಕೊಡ್ತಾರೆ, ಇನ್ನು ಕೆಲವರು ಡೈಲಿ ವೇಜಸ್ ಕಲಾವಿದರಂತೂ ಪ್ರಾಣ ತಿಂದುಬಿಡ್ತಾರೆ, ಬಾಯಿಗೆ ಬಂದಂಗೆ ಕೇಳ್ತಾರೆ. ಯಾರ ಮನೆ ಹಾಳಾಗೋಗ್ಬಿಟ್ರು ಅವ್ರು ಹೇಳಿ ಟೈಮ್ ಬರಲ್ಲ, ಇಂಟೈನ್ ಮಾಡಲ್ಲ. ಆ ವಿಷಯದಲ್ಲಿ ಹಳವರೆಲ್ಲ ತುಂಬ ಸಿಸ್ಟಮ್. ಇವತ್ತಿನ ಕೆಲವು ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ, ಇರೋದು. ಇವತ್ತು ತುಂಬ ಜನ ಇಲ್ಲ ಹಿಂಗಾಗುತ್ತೆ ಹಿಂಗಂತ ಹೇಳಿದಾಗ ಕನ್ವಿನ್ಸ್ ಆಗ್ತಾರೆ. ಹೊಸಬ್ರು ಬಂದಾಗ ಹೊಸಬ್ರು ತಿಳಿಸ್ಕೊತಾರೆ, ಇನ್ನೂ ಮಾಡೋಕ್ಕಾಗಲ್ಲ. ಇಂಡಸ್ಟ್ರಿ ರೊಟೇಷನ್ ಬೇಕಾಗುತ್ತೆ ಸರ್. ಇದೆಲ್ಲದರ ಜೊತೆಗೆ ಅಂದರೆ ನೀವು ಮಾತಿನ ಬರದಲ್ಲಿ ಇತ್ತೀಚೆಗೆ ಹೇಳಿದ್ದಂಥ ಒಂದು ಮಾತು, ನೀವು ಕೂಡ ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ರಿ. ಅಂದರೆ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಸಿಕ್ತು. ಸೊ ಅಂದರೆ ಅದನ್ನು ಮಾತಾಡೋ ಸಂದರ್ಭದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಯಾರ್ಯಾರಿಗೂ ಕರ್ನಾಟಕ ರತ್ನ ಸಿಕ್ತು ಅನ್ನುವಂಥ ಮಾತು ಹೇಳಿದ್ರಿ. ಅದಕ್ಕೆ ಹೇಗೆ ಸಮರ್ಥನೆ ಕೊಡ್ತೀರಿ ಅನ್ನೋಂಥದ್ದು? ನೋಡಿ, ಬಂಗಾರಪ್ಪರು ತುಂಬ ಬುದ್ಧಿವಂತರು, ತುಂಬ ದೊಡ್ಡ ವ್ಯಕ್ತಿ. ಅವ್ರು ಸಿನಿಮಾ ಮಾಡ್ಕೊಂಡು ತುಂಬ ಸಿನಿಮಾ ಬಗ್ಗೆ ಆಸಕ್ತಿ ತುಂಬ ಇತ್ತು. ನಾನು ಅವತ್ತೇನಂತಂದರೆ, ನನಗೊಂದು ಸತಿ ಯಾರೋ ನಮ್ಮ ಮುಸ್ಲಿಮ್ ಅವರು ಒಂದು ಸತಿ ಹೇಳಿದ್ರು, ವಿಷ್ಣು ಸರ್ಗೆ ಈ ಥರ ಒಂದು ರಾಜ್ಯೋತ್ಸವ ಪ್ರಸಿದ್ಧಿ, ಅದಕ್ಕೆ ನಾನು ಕರ್ನಾಟಕ ರತ್ನ ನಾನು ಮಾತುಬಿಟ್ಟು ಯಾರ್ಯಾರು ಕೊಟ್ಟವ್ರೆ ಅಂದ್ಬಿಟ್ಟೆ. ಅದ್ರಲ್ಲಿ ರಾಜ್ಕುಮಾರ್ ರತ್ನ ಅಲ್ಲ, ಕರ್ನಾಟಕ ರತ್ನ, ವಿಶ್ವರತ್ನ ಅವರು. ಆಮೇಲೆ ರಾಜ್ಕುಮಾರ್ ದೊಡ್ಡ ಗುಣ ಅದರಲ್ಲಿ ಏನು ಅಂದರೆ, ರಾಜ್ಕುಮಾರ್ ಅನೌನ್ಸ್ ಮಾಡಿದ್ರೆ ರಾಜ್ಕುಮಾರ್ ತೊಗೊಂಡಿರಲಿಲ್ಲ. ಫಸ್ಟು ಕುವೆಂಪು ಅವ್ರು ಕೊಡಿ, ಕುವೆಂಪು ಅವ್ರ ಮನೆಗೂ ಕೊಟ್ಟು ಬಂದಮೇಲೆ, ಬಂಗಾರಪ್ಪರು ಕೊಟ್ಟು ಬಂದಮೇಲೆ ಆಮೇಲೆ ರಾಜ್ಕುಮಾರ್ ತೊಗೊಂಡ್ರು ಅಂತ. ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನನಗೆ ಅಂತಲ್ಲ ಯಾರಿಗಿಲ್ಲ. ಈಸ್ ಒನ್ ಆಫ್ ದಿ ಲೆಜೆಂಡ್. ಇವತ್ತು ನಾವೆಲ್ಲ ಕೊರಗ್ತಿದ್ದೀವಿ, ಯಾಕೆಂದರೆ ಅವರಿದ್ದರೆ ಇವತ್ತು ನಮ್ಮ ಭಾಷೆ ಆಗಲಿ, ನಾಡಾಗಲಿ, ನುಡಿಯಾಗಲಿ ಎಲ್ಲ ಒಂದು ಇಡ್ತಾ ಇರೋದು. ಇವಾಗ ಕೇಳೋರಿಲ್ಲ, ಹೇಳೋರಿಲ್ಲ ಅವ್ರ ಬಗ್ಗೆ. ಅದನ್ನು ನಾನು ಅವತ್ತು ಕರ್ನಾಟಕ ರತ್ನ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಕರ್ನಾಟಕ ರತ್ನ ಅಂತ ತಿಳ್ಕೊ. ನನಗೆ ಆ ನೋವಿತ್ತು. ನೋವು ಅಂದರೆ ಜಾಗ ಕೊಟ್ಟಿದ್ದು ನೋವಿತ್ತು, ಅದಕ್ಕೆ ಆ ಥರ ಮಾತಾಡಿದೆ. ಆಮೇಲೆ ಹೇಳಿದೆ, ಯಾರ ಪಾಪ ವಿಷ್ಣು ಅಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ತುಂಬ ಜನ ಮಾಡಿದ್ರು. ಏನು ಸರ್ ಎಷ್ಟು ಕ್ಲೀನಾಗಿ ಮಾತಾಡಿದ್ರು, ನಿಜವಾಗ್ಲೂ ಕೆಲವರು ಅಂತೂ ಜೆಂಟ್ಲಿ ಮನೆಗೆ ಮಾತಾಡೋದು, ಒಂದೆರಡು ಅದ್ರಲ್ಲಿ ತರಲೆಗಳು ಮಾತಾಡೋದು, ಅವನ ನಾನು ಹೇಳಿದೆ, ನೋಡಪ್ಪ ತಪ್ಪು ಬೇಕು ಅಂತ ಮಾಡಲ್ಲ. ಅದನ್ನೇ ಎಕ್ಸ್ಪೆಕ್ಟ್ ನಾನು ಕರ್ನಾಟಕ ರತ್ನ ಅನ್ನೋಕೆ ಕರ್ನಾಟಕ ರಾಜ್ಯೋತ್ಸವದ್ದು ಅಂತ ಮೈಂಡ್ ಬಂತು. ನಮ್ಗೆ ಯಾರೋ ಒಂದು ಸತಿ ಕೊಡ್ತೀನಿ ಸಾರಿಗೆ ಹೇಳಿದ್ರು, ಬೈದರು, ಹಂಗೆಲ್ಲ ಏನು ಕೇಳಿಸ್ಕೋಬಾರ್ದು, ತಾನಾಗಿ ಬರಬೇಕು ಅಂತ ಆ ವಿಷಯದಲ್ಲಿ. ಆಮೇಲೆ ರಾಜ್ಕುಮಾರ್ ಬಗ್ಗೆ ಹೇಳೋ ಯೋಗ್ಯತೆ ನನಗಲ್ಲ, ಯಾರಿಗೂ ಇಲ್ಲ. ಕರ್ನಾಟಕ ರತ್ನ, ಕರ್ನಾಟಕ ರಾಜ್ಯದಲ್ಲೆಲ್ಲ ಅವ್ರಿಗೆ ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಮುಂಬೈ ಎಲ್ಲ ರಾಜ್ಕುಮಾರ್ ಅವ್ರಿಗೆ
ತುಂಬ ಗೌರವ. ಆಮೇಲೆ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಸಿನಿಮಾದಲ್ಲಿ ಬಂದು ಎಷ್ಟು ಕೋಟಿ ದುಡ್ಡಿಗೆ ಆಸೆ ಬಿಡಲಿಲ್ಲ ಅವರು ನಿಜವಾದ. ಆಮೇಲೆ ಆ ಬಗ್ಗೆ ನಾವು ಯಾರು ಮಾತಾಡಲ್ಲ. ತುಂಬ ಜನ ಅಭಿಮಾನಿಗೆ ಹೇಳಿದೆ, ತುಂಬ ಜನ ಖುಷಿ ಆಗ್ಬಿಟ್ಟಿಲ್ಲ ಸರ್ ನೀವು ಅಂದಿತ್ತು, ನೀವು ಅನ್ನಲ್ಲೇ ತಂದೆ ನಮಗೇನದೆ, ಆದರೆ ಒಂದು 2-3 ತರಲೆಗಳು ಒಂದಷ್ಟು 100 ಮಾತಾಡಿದ್ರು. ಹೇಳಿದೆ ಏನು ಮಾಡೋಕ್ಕಲ್ಲ, ಈಗ ಹುಚ್ಚು ಅಭಿಮಾನಿಗಳು ಇರ್ತಾರೆ, ಅವ್ರಿಗೂ ನೋವು ಬರ್ದಿಲ್ಲಪ್ಪ ಹಿಂಗಾಯ್ತು ಅಂತ. ಆಮೇಲೆ ಕೆಲವು ಸುಮ್ಮನೆ ಆಗ್ಬಿಟ್ರು, ತಪ್ಪಿಲ್ಲ. ಆಮೇಲೆ ಅಂಥ ವಿಷಯದಲ್ಲಿ ನಾವು ಯಾರು ಮಾತಾಡಲ್ಲ. ಅದು ಭಾರತ ರತ್ನ, ಅದ್ರ ಬಗ್ಗೆ ನಾವು ರಾಜ್ಕುಮಾರ್ ಮಾಡಿದ ಪಾತ್ರ ಇಲ್ಲ, ಇಲ್ದಿರೋದು ಆತಿಲ್ಲ. ಆಮೇಲೆ ನಮ್ಮ ವಿಷ್ಣು ಸರ್ ಬಗ್ಗೆ ಅಪಾರವಾದ ಗೌರವ ಇತ್ತು, ಇವ್ರಿಗೂ ಅಷ್ಟೇ, ರಾಜಣ್ಣ ಅಂದರೆ ಅದೇ ಗೌರವ ಇತ್ತು. ಅದ್ರ ಬಗ್ಗೆ ಯಾರೇನು ಮಾತಾಡೋಂಗಿಲ್ಲ. ಆ ವಿಷಯದಲ್ಲಿ ಗ್ರೇಟ್ ಬಂಗಾರಪ್ಪರು ನಿಜವಾದ ಅವರು ತುಂಬ ತಿಳುವಳಿಕೆ ಇದ್ದಂಥ ನಮ್ಮ ಮುಖ್ಯಮಂತ್ರಿಗಳು. ಅವತ್ತು ಕರ್ನಾಟಕ ರಾಜ್ಯೋತ್ಸವಕ್ಕೆ ರತ್ನ ಅಂದೆ, ಅದನ್ನು ಸಾರಿ ಕೇಳಿದೆ ಅಷ್ಟೇ ಅಂತೇಳಿ. ಫೈನಲಿ ವಿಷ್ಣುವರ್ಧನ್ ಸರ್ ಬರ್ತ್ಡೇ ಏನು ಹೇಳ್ತೀರಿ? ಯಾವತ್ತೂ ಕೂಡ ಅವ್ರಿಗೆ ಒಂದು ರೀತಿ ಅದೇ ಹೇಳ್ತಾ ಇರ್ತೀರಿ ದುರಂತ ನಾಯಕ ಅನ್ನುವಂಥದ್ದು. ಈ ಬರ್ಡೇಗೂ ಕೂಡ ಅದೆಲ್ಲ ಒಂದು ರೀತಿ ಮತ್ತೆ ಅಂತ ಅಡೆತಡೆಗಳು ಬರ್ತಾ ಇರುವಂಥದ್ದು ಹೇಗೆ ತಗೊಳ್ತೀರಿ ಅಂತ? ಅವ್ರು ದುರಂತ ನಾಯಕ ಅಲ್ಲ, ಯಶಸ್ವಿ ನಾಯಕ. ದುರಂತ ಅಂತ ಯಾರೋ ಹೇಳ್ತೀವಿ, ನಾವೇನು ಮಾಡೋಕೆ. ಆಮೇಲೆ ಅದು ಇಲ್ಲಿ ಆಗೋದು ಕೆಲವು ಮನಸ್ತಾಪದಿಂದ ಮನೆಯಲ್ಲಿ ನೋವು, ಒಂದು ಆ ಕೋರ್ಟ್ ಅಲ್ಲಿ ವಿಚಾರಕ್ಕೆ ಬೇಜಾರಾಗಿ ಆಗೋತಾ ಇಲ್ಲ ಅಂತ ಒಂದೇ ಒಂದು ನೋವುಗೋಸ್ಕರ ಮನೆಯವ್ರು ಭಾರತಿ ಮೇಡಮ್ ಆಗಲಿ ಮನೆಯವರಾಗಲಿ ಜಾಗ ಶಿಫ್ಟ್ ಮಾಡಿ ಕೇಳೋದು ಹೊರತು ಬೇರೆ ಉದ್ದೇಶಕ್ಕೆ ಕೇಳಿಲ್ಲ. ಇವತ್ತು ಎಷ್ಟೊಂದು ಏನೇನು ಹೇಳ್ತಾರೆ ಇಲ್ಲಿ, ಅವ್ರಿಗೆ ಗೊತ್ತಿರ್ತದೆ, ನಾವು ಹೇಳೋಕ್ಕಲ್ಲ. ಅದಕ್ಕೆ ಅದು ತಪ್ಪಲ್ಲ, ಅವ್ರು ಶಿಫ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಇವತ್ತು ಅಲ್ಲಿ ಚಾಚು ಎಲ್ಲ ಅಭಿಮಾನಿಗಳು ದೂರಿಂದ ಮಾಡ್ತಾರೆ. ನಾಳೆ ಖುಷಿಯಾಗುತ್ತೆ, ಒಳ್ಳೆಯದಾಗಲಿ. ಅಭಿಮಾನಿಗಳಿಗೆ ಹೋಗಿ ಎಲ್ಲ ಪೂಜೆ ಮಾಡಲಿ ಅಂತ ಹೇಳ್ತೀನಿ. ನಾಳೆ ನನಗೆ ಗೊತ್ತಿದ್ದಂಗೆ ಯಾರು ನನ್ನ ಅನಿಸಿಕೆ ವೈಯಕ್ತಿಕ ವಿಚಾರ, ಅಭಿಮಾನಿ ಸ್ಟುಡಿಯೋ ಹತ್ರ ಹೋಗಿ ಪೊಲೀಸವ್ರ ಜೊತೆ ತಳ್ಳಿಚ್ಚು ಅನ್ಸ್ಕೊಬೇಡಿ ಅಂತ ನಾನು ಕೇಳಕ್ಕೆ. ಯಾಕೆಂದರೆ ನಿಮ್ಮ ಮನ್ಸಾರ ಎಲ್ಲೆಲ್ಲಿ ಸ್ಟ್ಯಾಚ್ಯೂ ಇದೆ ಅಲ್ಲೋ ಪೂಜೆ ಮಾಡಿ, ದೇವಸ್ಥಾನ ಪೂಜೆ ಮಾಡಿ. ಅತಿ ಶೀಘ್ರದಲ್ಲಿ ಸರ್ಕಾರ ಮಾಡಿಕೊಡ್ಬೋದು ಅಂತ ನಾವು ಭರವಸೆ ಇಟ್ಟಿದ್ವಿ, ನಂಬಿಕೆ ಇಟ್ಟಿದ್ದೀವಿ. ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದರೆ ಕಾದು ನೋಡೋಣ. ಇಲ್ಲಾಂದ್ರೆ ನಾನು ಇದಾದ ಇನ್ನೊಂದು ವಾರಕ್ಕೆ ನಾನು ಒಂದೇನೋ ಬೇರೆ ಒಂದು ತೀರ್ಮಾನ ತೊಗೊಳ್ತೀನಿ. ತೊಗೊಂಡು ಏನು ಮಾಡೋಕ್ಕೆ ಮುಂದಕ್ಕೆ ವಿಷ್ಣು ಹುಟ್ಟುಹಬ್ಬದಕ್ಕೆ ಏನೇನು ಮುಂದಕ್ಕೆ ಯಾವ ರೀತಿ ರೂಪುರೇಷೆ ಮಾಡೋಕ್ಕಂತ ಒಂದು ಪ್ಲ್ಯಾನ್ ಅಂದ್ಕೊಂಡಿದ್ದೀವಿ. ಇದಾಗಲಿ, ಈ ಜಾಗ ಆದಮೇಲೆ ನಾನು ಇನ್ನೊಂದು ಸರ್ಕಾರದ ಜೊತೆ ಎಲ್ಲ ಮೀಟ್ ಮಾಡಿ ಮಾತಾಡ್ಬಿಟ್ಟು ಅದು ಬೇಕೇ ಬೇಕು, ಯಾವ ಕಾರಣಕ್ಕೂ ನಾನು ಬಿಡೋವಂಥ ಮಾತಿಲ್ಲ. ಮನವಿ ಮಾಡ್ತೀನಿ ಸರ್ಕಾರಕ್ಕಾಗ್ಬೋದು, ಕಾರ್ತಿಕ್ ಆಗ್ಬೋದು, ಯಾರಿಗೂ ನಾನು ಇದು ಮಾಡಲ್ಲ. ಯಾವ ರೀತಿ ಸಹಾಯ ಮಾಡಿಕೊಡಿ ಅಂತ ಹೇಳ್ತೀನಿ. ಮಾಡಲಿಲ್ಲ ಅಂದರೆ ನಾವು ಬೇರೆ ಮುಂದಕ್ಕೆ ಯಾವ ರೀತಿ ಮಾಡೋಕ್ಕಂತ ಅದು ಆಲೋಚನೆ ಮಾಡ್ತೀನಿ. ನಾಳೆ ಯಾರೇ ಆಗಲಿ ದಯವಿಟ್ಟು ಹೋಗಿ ತಪ್ಪು ಮಾಡಿ ಅಲ್ಲಿ ಅವ್ರ ಹತ್ರ ನೀವು ವಿಷ್ಣು ಅಭಿಮಾನಿಗಳು ಆ ವಿಷ್ಣು ಸರ್ ನೋಡ್ತಾ ಇರ್ತಾರೆ, ನಿಮ್ಗೇನೋ 1 ಅವರ್ ಅವ್ರಿಗೆ ಜಾಸ್ತಿ ಆಗ್ತದೆ. ಹೋಗಿ ಆ ಪೊಲೀಸರು ತೊಂದರೆ ತಗೊಂಡು ಅವರು ಲಾಠಿ ಇದೆಲ್ಲ ಮಾಡಬೇಡಿ. ನಿಮ್ಮ ಎಲ್ಲೇ ನಮ್ಮ ಸಂಘಗಳಿದೆ ಅಲ್ಲೇ ಹೋಗಿ ಪೂಜೆ ಮಾಡಿ ಖುಷಿಯಿಂದ ಸಾರನ್ನ ಆರಾಧನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ವಿಷ್ಣುವರ್ಧನ್ ಸರ್ ಜೊತೆಗಿನ ಒಡನಾಟದ ಬಗ್ಗೆ, ಅವರ ನೆನಪುಗಳ ಜೊತೆ, ಸೊ ಕಳೆದಂಥ ದಿನಗಳ ಬಗ್ಗೆ ಎಲ್ಲವನ್ನೂ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.